ಹಾಯ್ ಹಲೋ ನಮಸ್ಕಾರ ಇಡೀ ಕರ್ನಾಟಕ ಜನತೆ ಅವರಿಗೆ. ಸೊ ಈ ವಿಡಿಯೋದಲ್ಲಿ ಬೇರೆ ಬೇರೆ ಗೌರ್ಮೆಂಟ್ ಜಾಬ್ ಬಂದಿದ್ದಾವೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ರಿಕ್ರೂಟ್ಮೆಂಟ್ ಮುಖಾಂತರ ನಾನ್ ಎಚ್ಕೆದವರಿಗೆ ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ಎಕ್ಸಾಮಿನೇಷನ್ ಮುಗೀತು. ಯಾವುದಂದರೆ ಬರೀ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಅಷ್ಟೇ ಮುಗೀತು. ಓಕೆ, ಹಾಲ್ ಟಿಕೆಟ್ ಕೊಟ್ಟಿದ್ರು, ಬರೆದ್ರು, ಆಯಿತಾ. ಆದರೆ ಭಾಳ ಜನ ಏನು ಥಿಂಕ್ ಮಾಡ್ತಾರೆ, ಸರ್ ನಮಗೆ ಎಕ್ಸಾಕ್ಟ್ ಆಗಿರೋದು ಫೈನಲ್ GK ಪೇಪರ್ ಆಗಿರ್ಬೋದು, ಇಂಗ್ಲೀಷ್ ಪೇಪರ್ ಆಗಿರ್ಬೋದು, ಸ್ಪೆಸಿಫಿಕ್ ಪೇಪರ್ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ಭಾಳ ಜನ ಕೇಳಿದ್ದೀರಾ. ಆದಷ್ಟು ಬೇಗನೆ ಬರುತ್ತೆ, ವೇಟ್ ಮಾಡಿ. ಓಕೆ, ಆಮೇಲೆ ಇನ್ನೊಂದು ಏನಪ್ಪ ಅಂದರೆ RRB ಮುಖಾಂತರ ಕಾಲ್ಫಾರ್ಮ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರಬಹುದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ರೈಲ್ವೆ ಮುಖಾಂತರ ಇಲ್ಲಿ ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ಬೋದು, ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಆಗಿರ್ಬೋದು, ಜೂನಿಯರ್ ಟ್ರಾನ್ಸ್ಲೇಟರ್ ಆಗಿರ್ಬೋದು, ನೀವು ಇದಕ್ಕೆ ಅರ್ಜಿಯನ್ನು ಹಾಕಬೇಕಂದ್ರೆ ಅಪ್ಲೈ ಮಾಡ್ಕೋಬಹುದು. ಓಕೆ, ಲಾಸ್ಟ್ ಡೇಟ್ ಬಂದುಬಿಟ್ಟು 29th January ಇದೆ, ಆಯಿತಾ. ಆಮೇಲೆ ಸೆಕೆಂಡ್ ಜಾಬ್ ಬಂದುಬಿಟ್ಟು ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಮುಖಾಂತರ ಇಲ್ಲಿ ನೀವು ನೋಡ್ತಾ ಬೇರೆ ಬೇರೆ ನಿಮಗೆ ಒಂದು ಜಾಬನ್ನು ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮ್ಯಾನೇಜರ್ ಆಗಿರ್ಬೋದು, ಸ್ಟೋರ್ ಕೀಪರ್ ಆಗಿರ್ಬೋದು, ಜೂನಿಯರ್ ಅಕೌಂಟೆಂಟ್ ಆಗಿರ್ಬೋದು, ಸೀನಿಯರ್ ಅಕೌಂಟೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಗಿರ್ಬೋದು. ಸೊ ಬೇರೆ ಬೇರೆ ವಿವಿಧವಾದ ಹುದ್ದೆಗಳಿಗೆ ನಿಮಗೆ ಕರೆದಿದ್ದಾರೆ. ಸೊ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ, ಒಳ್ಳೆಯ ಒಂದು ಪೇ ಸ್ಕೇಲ್ ಇರುತ್ತೆ. ಓಕೆ, ಆಮೇಲೆ ಭಾಳ ಜನ ಸರ್ ಬರೀ 10th ಮಾಡ್ತೇವೆ, 12th ಮಾಡ್ತೇವೆ, 8th ಪಾಸ್ ಮಾಡುತ್ತೇವೆ, ಸೊ ಅಂಥ ಜಾಬ್ಸ್ ಹೇಳಿ ಅಂತ ಭಾಳ ಜನ ಕೇಳಿರ್ತೀರಾ. ಓಕೆ, ಸೊ ಕೆಲವೊಂದಿಷ್ಟು ವಿಡಿಯೋದಲ್ಲಿ ಡಿಗ್ರಿ ಬೇಸಿಸ್ ಮೇಲೆ, ಸೆಕೆಂಡ್ PUC ಮೇಲೆ, ಆಸ್ ವೆಲ್ ಆಸ್ 10th ಬೇಸ್ ಮೇಲೆ ಕವರ್ ಅಪ್ ಮಾಡುತ್ತೇನೆ. ಕೆಲವೊಂದಿಷ್ಟು ನಿಮಗೆ ಜಾಬ್ ಸೂಟೇಬಲ್ ಆಗ್ತಿರಲ್ಲ. ಓಕೆ, ಬೇಸ್ಡ್ ಒಂದು ಏಜ್ ಕ್ರೈಟೀರಿಯಾ ಆಗಿರ್ಬೋದು, ಮತ್ತು ನಿಮಗೆ ಆ ಜಾಬ್ ನಿಮಗೆ ಇಷ್ಟ ಇರಲ್ಲ ಅಂತಲ್ಲಿ ಇದ್ದರೆ ಯಾರು ಕೂಡ ಭಯಪಡ್ಲಿಕ್ಕೆ ಹೋಗಬೇಡಿ. ನೀವು ಕೂಡ ಸಾಕಷ್ಟು ಜಾಬ್ ಬಂದೇ ಬರುತ್ತೆ, ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಇನ್ನೂ ಯಾರು ನಮ್ಮ ವಾಟ್ಸಪ್ಗೆ ಜಾಯ್ನ್ ಆಗಿಲ್ಲ ತಪ್ಪದೆ ಜಾಯ್ನ್ ಆಗಿ ಆದಷ್ಟು ಬೇಗ ನಿಮ್ಮ ಮುಂದೆ ಬೆಟ್ ಆಗೋಣಂತೆ. ಓಕೆ, ಅಡ್ವಾನ್ಸ್ ಆಗಿ ಎಲ್ಲರೂ ಕೂಡ ಹ್ಯಾಪಿ ನ್ಯೂ ಇಯರ್. ಸೊ ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ.